ಬಿಜೆಪಿಯ ಪ್ಲಾನ್ ಸ್ಟ್ರಾಟಜಿ ಆಯಿತು. ಇನ್ನು ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಚುನಾವಣೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ನಿಗೂಢ ಹೆಜ್ಜೆಗಳನ್ನ ಇಡ್ತಾ ಇದೆ. ಬಿಜೆಪಿಯಲ್ಲಿ ಬೇಸರಗೊಂಡಿರುವವರಿಗೆ ಗಾಳವನ್ನ ಹಾಕ್ತಾ ಇದ್ದಾರೆ. ಬಿಜೆಪಿಯ 3 ಮಾಜಿ ಶಾಸಕರಿಗೆ ಗಾಳವನ್ನ ಹಾಕಿದೆ ಕಾಂಗ್ರೆಸ್ ಅನ್ನೋ ಮಾಹಿತಿ. ಯಾರ್ಯಾರು ಹಾಗಾದ್ರೆ ಅವರು? ಧಾರವಾಡ ಜಿಲ್ಲೆಯಲ್ಲಿ ಮಾಜಿ ಎಂಎಲ್ಸಿ ಮೋಹನ್ ಲಿಂಬಿಕಾಯಿ, ಕೊಳ್ಳೇಗಾಲದ ಮಾಜಿ ಶಾಸಕ ನಂಜುಂಡಸ್ವಾಮಿ, ವಿಜಯಪುರದ ಮಾಜಿ ಶಾಸಕ ಮನೋಹರ್ ಐನಾಪುರ, ಇನ್ನು ದೊಡ್ಡಬಳ್ಳಾಪುರದಲ್ಲಿ ಜಾಲಪ ಪುತ್ರ ಜೆ ನರಸಿಂಹಸ್ವಾಮಿ, ಈ 4ರನ್ನೂ ಸೆಳೆದು ಬಿಜೆಪಿಗೆ ಟಕ್ಕರ್ ಕೊಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ ಕಾಂಗ್ರೆಸ್. ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಪಕ್ಷಾಂತರ ಪರ್ವ ಎಲ್ಲ ಜೋರಾಗಿ ನಡೀತಾ ಇರುತ್ತೆ. ಅಸಮಾಧಾನಗೊಂಡವರು ಸೂಕ್ತ ರೀತಿಯಲ್ಲಿ ತಮಗೆ ಸ್ಥಾನಮಾನ ಸಿಗುತ್ತೆ ಅಂದ್ರೆ ಡಿಮ್ಯಾಂಡ್ಗಳನ್ನ ಇಟ್ಟು ಬೇರೆ ಪಕ್ಷಕ್ಕೆ ಜಂಪ್ ಆಗ್ತಾರೆ. ಅದೊಂಥರ ಸಹಜ ಪ್ರಕ್ರಿಯೆ. ಇನ್ನೊಂದು ಕಡೆ ನಾವು ನೋಡೋದಾದ್ರೆ ಪಕ್ಷಗಳಿಗೂ ಅನಿವಾರ್ಯ, ಅಂದ್ರೆ ಎಲ್ಲಿ ವೀಕ್ ಇರ್ತಾರೆ, ಸೊ ಅಂತಲ್ಲಿ ಪಕ್ಷವನ್ನ ಸ್ಟ್ರಾಂಗ್ ಮಾಡುವಂತ ನಿಟ್ಟಿನಲ್ಲಿ ಬೇರೆ ಪಕ್ಷದಿಂದ ಗಾಳ ಹಾಕಿ ಕರ್ಕೊಂಬರೋದು ಕೂಡ ಅನಿವಾರ್ಯ ಆಗುತ್ತೆ. ಅದರಂತೆ ಈಗ ಬಿಜೆಪಿಯಲ್ಲಿ ಬೇಸರಗೊಂಡಿರೋರಿಗೆ ಕಾಂಗ್ರೆಸ್ ಗಾಳವನ್ನ ಹಾಕಿದೆ. ಧಾರವಾಡ ಜಿಲ್ಲೆಯಲ್ಲಿ ಮೋಹನ್ ಲಿಂಬಿಕಾಯಿ, ಕೊಳ್ಳೇಗಾಲದಲ್ಲಿ ನಂಜುಂಡಸ್ವಾಮಿ, ವಿಜಯಪುರದಲ್ಲಿ ಮನೋಹರ್ ಐನಾಪುರ, ದೊಡ್ಡಬಳ್ಳಾಪುರದಲ್ಲಿ ಜಾಲಪ ಪುತ್ರ ನರಸಿಂಹಸ್ವಾಮಿ ಅವರಿಗೆ ಗಾಳವನ್ನ ಹಾಕಿದೆ ಕಾಂಗ್ರೆಸ್ ಅಂತ ಗೊತ್ತಾಗಿದೆ. ಇದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಈಗ ಗಾಳ ಹಾಕಿದ್ದಾರೆ ಸರಿ, ಇವರು ಅಧಿಕೃತವಾಗಿ ಕಾಂಗ್ರೆಸ್ ಯಾವಾಗ ಸೇರ್ಪಡೆ ಆಗ್ತಾರೆ? ಏನ್ ಇನ್ಫಾರ್ಮೇಶನ್ ಇದೆ? ಶರ್ಮಿತಾ ಶೆಟ್ಟಿ, ಭಾರತೀಯ ಜನತಾ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ಶಾಕ್ ಮೇಲೆ ಶಾಕ್ ಕೊಡ್ತಿದೆ ಅಂತ ಹೇಳ್ಬೋದು. ಬಿಜೆಪಿಯ ಅನೇಕ ನಾಯಕರುಗಳನ್ನ ಆಪರೇಷನ್ ಹಸ್ತ ಮಾಡ್ತಿರುವಂತದ್ದು, ಅದರಲ್ಲೂ ಕೂಡ ಚುನಾವಣೆ ಗೆಲ್ಲಲಿಕ್ಕೆ ಅನುಕೂಲ ಆಗುವಂತದ್ದು, ಆ ಸ್ಥಳೀಯ ಏನು ಮತದಾರರೊಂದಿಗೆ ನಿಕಟ ಸಂಪರ್ಕ ಇರ್ತಕ್ಕಂಥವ್ರ ಜೊತೆ ಅವ್ರನ್ನ ಆಪರೇಷನ್ ಮಾಡ್ತಿರುವಂತದ್ದು. ಪ್ರಮುಖವಾಗಿ ಹುಬ್ಬಳ್ಳಿ ಧಾರವಾಡ ಪಶ್ಚಿಮದ ಕ್ಷೇತ್ರದ ಅಲ್ಲಿ ಬಿಜೆಪಿ ಶಾಸಕ ಆಗಿರ್ತಕ್ಕಂಥ ಅರವಿಂದ್ ಬೆಲ್ಲದ್ರವರಿಗೆ ಮುಖ್ಯಮಂತ್ರಿಯ ಅಧ್ಯಾಪಕರಾಗಿದ್ದಂತ, ಮುಖ್ಯಮಂತ್ರಿಗಳ ಕಾನೂನಿನ ಸಲಹೆಗಾರರು ಆಗಿದ್ದಂತ, ಎಂಎಲ್ಸಿ ಆಗಿದ್ದಂತ ಮೋಹನ್ ಲಿಂಬಿಕಾಯಿ ಅವರನ್ನ ಕಣಕ್ಕಿಳಿಸಲು ತೀರ್ಮಾನ ಮಾಡಿರುವಂತದ್ದು. ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ, ಕುರುಬ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತವನ್ನು ನಂಬಿಕೊಂಡು ಮೋಹನ್ ಲಿಂಬಿಕಾಯಿ ಅವರನ್ನ ಸ್ಪರ್ಧೆಗಿಳಿಸಲು ಈಗಾಗಲೇ ತೀರ್ಮಾನ ಮಾಡಿರುವಂತದ್ದು. ಈಗಾಗಲೇ ಅವ್ರ ಜೊತೆ 2 ಸುತ್ತಿನ ಮಾತುಕತೆ ನಡೆದಿರುವಂತದ್ದು. ಮಾರ್ಚ್ 7 ಅಥವಾ 8 ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಮತ್ತೊಂದು ಕಡೆ RL ಜಾಲಪುರ ಪುತ್ರ ಮಾಜಿ ಶಾಸಕರಾಗಿರ್ತಕ್ಕಂಥ ಜೆ ನರಸಿಂಹಸ್ವಾಮಿ ಅವರನ್ನು ಕೂಡ ಈಗಾಗಲೇ ಸಂಪರ್ಕ ಮಾಡಿರೋದು. ಅವರು ಕೂಡ ಕಾಂಗ್ರೆಸ್ ಸೇರ್ಪಡೆಗೆ ಒಪ್ಪಿಕೊಂಡಿರುವಂತದ್ದು. ಅವರು ಕೂಡ 7 ಅಥವಾ 8ನೇ ತಾರೀಕು ಜಾಯ್ನ್ ಆಗ್ತಿದ್ದಾರೆ. ಇದರ ಜೊತೆಗೆ ಮನೋಹರ್ ಮಾಜಿ ಶಾಸಕರು, ಇವ್ರನ್ನು ಕೂಡ ಬಿಜಾಪುರದ ನಾಯಕರು, ಇವರು ಕೂಡ ಆಪರೇಷನ್ ಹಸ್ತಕ್ಕೆ ಒಳಗಾಗಿರುವಂತದ್ದು. ಇನ್ನೊಂದು ಕಡೆ ಕೊಳ್ಳೇಗಾಲದ ಮಾಜಿ ಶಾಸಕರಾಗಿರ್ತಕ್ಕಂಥ ಎಂ ನಂಜುಂಡಸ್ವಾಮಿ ಅವರನ್ನು ಕೂಡ ಸೆಳೆಯಲಾಗಿರುವಂತದ್ದು. ಈ 4 ಜನ ಮಾಜಿ ಶಾಸಕರುಗಳನ್ನ ಮಾರ್ಚ್ 7 ಅಥವಾ 8ನೇ ತಾರೀಕು ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹಾಗೂ ಸುರ್ಜೇವಾಲ ನೇತೃತ್ವದಲ್ಲಿ ಸೇರ್ಪಡೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡುವಂತದ್ದು. ಆ ಮುಖಾಂತರ ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕರನ್ನು ಸೆಳೆಯುವ ಮುಖಾಂತರ, ಅದರಲ್ಲಿ ಪ್ರಮುಖವಾಗಿ ನಿಂಬಿಕಾಯಿರವರನ್ನ ಅರವಿಂದ್ ಬೆಲ್ಲದ್ ವಿರುದ್ಧ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವ ಮುಖಾಂತರ, ಜೊತೆಗೆ ಒಂದಷ್ಟು ಮಾಜಿ ಶಾಸಕರನ್ನು ಸೆಳೆಯುವ ಜೊತೆಗೆ ಅಲ್ಲಿರ್ತಕ್ಕಂಥ ಮತದಾರರನ್ನು ಸೆಳೆಯಲಿಕ್ಕೆ ಅನುಕೂಲ ಆಗುವಂತೂ ಕಾಂಗ್ರೆಸ್ನ ಲೆಕ್ಕಾಚಾರ ಆಗಿರುವಂತದ್ದು. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಇದೀಗ ನಿಧಾನವಾಗಿ ಬಿಜೆಪಿ ಅನೇಕ ನಾಯಕರುಗಳನ್ನ ಬುಟ್ಟಿಗೆ ಹಾಕಿಕೊಳ್ತಿರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಈ ಕ್ಷಣದ ಅಪ್ಡೇಟ್ಸ್ಗೆ.